ಪ್ರಸಾದ ಕಾರ್ಯಕ್ರಮದಲ್ಲಿ ಮುನಿರತ್ನ ಹೇಳಿದ್ದೇನು ಬನ್ನಿ ನೋಡೋಣ ಆ ಝಲಕನ್ನ. ಒಬ್ಬ ನಾಯಕ ನಟ 30 ಲಕ್ಷ ತಗೊಂಡ್ರೆ ಚಿತ್ರರಂಗ ಉದ್ಧಾರ ಆಗತ್ತೆ. 3 ಕೋಟಿ ಕೇಳಿದಾಗ ಎಲ್ಲಿಂದ ಉದ್ಧಾರ ಆಗತ್ತೆ? ಒಬ್ಬ ನಾಯಕನ ನಟನ ಜೊತೆ 5 ಜನ ಅಸಿಸ್ಟೆಂಟ್ಗಳು ಬರ್ತಾರೆ. ಅವ್ರನ್ನ ಮೆಚ್ಚಿಸೋದಕ್ಕೆ 4,000 ಕೊಡು 5,000 ಕೊಡು ಅಂತ ಹೇಳ್ತಾರೆ. ಒಂದ್ ಹೀರೋಯಿನ್ ಬರ್ತಾಳೆ, ಅವಳಿಗೊಂದು ಕ್ಯಾರವ್ಯಾನ್ ಕೊಡಬೇಕು. ಎಲ್ಲ ಹೆಚ್ಚಾಗಿ ನಮ್ಮ ಮೇಲೆ ಬೀಳ್ತಾ ಇರೋದು ನಿರ್ಮಾಪಕನ್ನ ಹಾಕೊಂಡು ದೇಹದಲ್ಲಿ ಕಡೆ ಪಕ್ಷ ಒಂದ್ ಮನುಷ್ಯನಿಗೆ 5 ಲೀಟರ್ ರಕ್ತ ಇರುತ್ತಂತೆ. ಒಂದು 4 ಲೀಟರ್ 4 ಲೀಟರ್ ರಕ್ತನ ಕಿತ್ಕೊಂಡ್ಬಿಟ್ಟು 1 ಲೀಟರ್ ಬಿಟ್ರು ಪರವಾಗಿಲ್ಲ, ಅಟ್ಲೀಸ್ಟ್ ನಾವು ಬದುಕಬಹುದು. ಅದ್ರನ್ನು ಕಿತ್ಕೊಂತಾ ಇದ್ದಾರೆ. ಕಲಾವಿದ್ರೆ ಅಂತಲ್ಲ, ಒಂದು ಕಾರ್ಮಿಕರು ಇವತ್ತು ಅವ್ರು ತಗೊಳ್ಳೋ ಪೇಮೆಂಟ್ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ತಗೊಳ್ಳೋದಿಲ್ಲ. ಒಂದು ನಿರ್ಮಾಪಕ ಅನ್ನೋನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದಾರೆ ಅಂದ್ರೆ ಅವ್ರ ಜೋಬುಗಳೇ ಬೇಕಾಗಿಲ್ಲ ಅವ್ರಿಗೆ, ನಿರ್ಮಾಪಕನೇ ಅವ್ರ ಜೋಬು. ಒಂದು ಸರಿ ಮಾಡಕ್ ಪ್ರಯತ್ನ ಮಾಡೋಣ, ಇಲ್ಲ ಅಂದ್ರೆ ನಮ್ಮ ಜೊತೆ ಇವ್ರನ್ನು ಸೇರ್ಸ್ಕೊಂಡು ಹಾಳು ಮಾಡ್ಕೊಂಡು ಹೋಗ್ಬಿಡೋಣ. ಸಾರ್ ಇವತ್ತು ಲೈವ್ ಅಲ್ಲಿ ಹೇಳ್ತಾ ಇದೀನಿ, ಒಂದು ಪದ ಕರ್ನಾಟಕದ ಜನತೆ ನೋಡ್ತಾ ಇರ್ತಾರೆ. ಒಂದು ನಿರ್ಮಾಪಕನ ಕೇಳದೆ ಇರುವಂತ ವಸ್ತು ಹೆಣ್ಮಕ್ಳು ನಮ್ಮ ತಾಯಂದಿರು ತಪ್ಪು ತಿಳ್ಕೋಬಾರ್ದು. ನಿರ್ಮಾಪಕನ ಹತ್ರ ಕೇಳದೆ ಇರೋದು ಒಂದೇ ವಸ್ತು, ಒಂದು ಕಾಂಡಮ್ ಅಂತ ಕೇಳ್ತಾ ಇಲ್ಲ ಸರ್. ಇನ್ನು ಯಾವ್ದು ನಮ್ಮನ್ನು ಬಿಟ್ಟಿದ್ದಾರೆ ಹೇಳಿ ಸರ್? ಇವರು ಮನುಷ್ಯರ ಸರ್? ಇವರು ಏನ್ ಹಾಕೊಂಡು ನಿರ್ಮಾಪಕನ ಹಂಗ ಹಿಂಡಿ ಸಾಯಿಸೋದು? 1.5 ಕೋಟಿ ಕೊಡು, 2 ಕೋಟಿ ಕೊಡು, 3 ಕೋಟಿ ಕೊಡು. ಇವ್ರ ಯೋಗ್ಯತೆಗೆ 40% ಕಲೆಕ್ಷನ್ ಬರ್ತಾ ಇಲ್ಲ. ಅವ್ರು ತಿಳ್ಕೋಬೇಕು, ನನ್ನ ಯೋಗ್ಯತೆ 40% ಇಲ್ಲಿದ್ದೀನಿ, ನಾನು 10% ರೆಮ್ಯುನರೇಷನ್ ಕೇಳಬೇಕು ಅಂತ. ಇಷ್ಟು ಹೊತ್ತು ನಾರಾಯಣ ನಿರ್ಗಮನ ಕಾರ್ಯಕ್ರಮದಲ್ಲಿ ನಾರಾಯಣ್ ಜೊತೆ ನೇರ ಪ್ರಸಾದ ಕಾರ್ಯಕ್ರಮದಲ್ಲಿದ್ದ ಸಂದರ್ಭದಲ್ಲಿ ನಿರ್ಮಾಪಕರ ಸಂಘದ ಅಧ್ಯಕ್ಷ ಮುನಿರತ್ನ ಆಡಿದ ಮಾತುಗಳು. ಇದಕ್ಕೆ ಬಹುಶಃ ಯೋಗಿ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಣ. ನನ್ನ ಜೊತೆ ನಮ್ಮ ಪ್ರತಿನಿಧಿ ಅಶೋಕ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ಒಟ್ಟಾರೆ ಈ ಪ್ರಕರಣ ಈಗ ಬಹುಶಃ ತಿರುವು ಪಡ್ಕೊಂಡಿದ್ದು ಯಾವಾಗ? ಅಮಿತ್, ಬಹಳ ಪ್ರಮುಖವಾಗಿ ಈ ಕಲಾವಿದರು ಮತ್ತು ನಿರ್ಮಾಪಕರ ನಡುವಿನ ಈ ಸಂಘರ್ಷ ಏನಿದೆ ಬಹಳ ದಿನಗಳಿಂದಲೂ ನಡೀತಾ ಇರುವಂಥದ್ದು. ಒಂದು ಬೇರೆ ಬೇರೆ ಕಾರಣಗಳಿಗೆ ನಿರ್ಮಾಪಕರು ಮತ್ತು ಕಲಾವಿದರು ಈ ರೀತಿ ಒಬ್ಬರ ಮೇಲೆ ಒಬ್ಬರು ಆರೋಪ ಮಾಡುವಂಥದ್ದು ಕಳೆದ ಸಾಕಷ್ಟು ದಿನಗಳಿಂದ ನಡೀತಾ ಇದೆ. ಆದರೆ ಮೊನ್ನೆ ನಡೆದಂಥ ಈ ಒಂದು ಆರೋಪ ಏನಿದೆ ಅಂದರೆ ನಿರ್ಮಾಪಕರ ಸಂಘದ ಅಧ್ಯಕ್ಷ ಅಂತ ಮುನಿರತ್ನ ಅವರು ಕಲಾವಿದರು ಯಾವ ರೀತಿ ನಿರ್ಮಾಪಕರಿಂದ ಸುಲಿಗೆ ಮಾಡ್ತಿದ್ದಾರೆ ಅನ್ನುವಂಥದ್ದು, ಯಾವ ಮಟ್ಟಕ್ಕೆ ಅಂದರೆ ಕೋಟಿಗಟ್ಟಲೆ ಬೇಡಿಕೆ ಇಡ್ತಾರೆ ಮತ್ತು ಅವರಿಗೆ ಎಲ್ಲವನ್ನೂ ಸಹ ನಿರ್ಮಾಪಕರೇ ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಆರೋಪವನ್ನು ವ್ಯಕ್ತಪಡಿಸಿದರು. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನಡೆದಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ, ಸಿನಿಮಾಗೆ ಸಂಬಂಧಪಟ್ಟಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಟ ಯೋಗಿ ಒಂದು ಸಡನ್ ಆದಂಥ ಒಂದು ರಿಯಾಕ್ಷನನ್ನು ಕೊಟ್ಟಿದ್ದರು. ಯಾಕೆ ಅಂತೇಳಿ ಅವ್ರಿಗೂ ಸಹ ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ. ಯೋಗಿ ಆ ಸಂದರ್ಭದಲ್ಲಿ ಯಾರೋ ಕೇಳಿದಂಥ ಪ್ರಶ್ನೆ, ನಿರ್ಮಾಪಕರ ಸಂಘದ ಅಧ್ಯಕ್ಷರು ಈ ರೀತಿಯಾದ ಆರೋಪವನ್ನು ಕಲಾವಿದರ ಮೇಲೆ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಇದ್ದಾಗ ಯೋಗಿ ಬಹಳ ಸ್ಪಷ್ಟವಾಗಿ ಹೇಳಿದರು, ನಾನು ಸಹ ಒಬ್ಬ ನಿರ್ಮಾಪಕರ ಮಗ. ಸೊ ಹಾಗಾಗಿ ನಿರ್ಮಾಪಕರ ಕಷ್ಟಗಳು ನಮಗೆ ಅರ್ಥವಾಗುತ್ತೆ, ಎಲ್ಲವನ್ನೂ ಸಹ ನಾವು ನಿರ್ಮಾಪಕರ ಮೇಲೆ ಹೇರೋದಿಲ್ಲ. ನನ್ನ ಸ್ನೇಹಿತರು ಸಹ ಎಷ್ಟೋ ಸಾರಿ ಶೂಟಿಂಗ್ ಸೆಟ್ಗೆ ಬರ್ತಾರೆ, ಆ ಸಂದರ್ಭದಲ್ಲಿ ನಾವು ನಿರ್ಮಾಪಕರಿಂದ ಊಟವನ್ನು ಸಹ ತರಿಸೋದಿಲ್ಲ, ನನ್ನ ಹಣದಲ್ಲಿ ತರಿಸ್ತೀನಿ ಅನ್ನುವಂತಹ ಮಾತನ್ನು ಹೇಳಿದರು. ಅಷ್ಟೇ ಅಲ್ಲದೆ ಆದರೆ ಇಲ್ಲಿ ಇನ್ನೊಂದು ಬಂದಿರುವಂಥದ್ದು ಆರೋಪ, ಇವತ್ತು ಆಗಿರುವಂಥ ಒಂದು ವಿಷಯ ಏನಂದರೆ ನಿರ್ಮಾಪಕರ ಸಂಘ ಕಾರ್ಮಿಕರ ಒಕ್ಕೂಟಕ್ಕೆ ಒಂದು ಪತ್ರವನ್ನು ಕಳಿಸಿದೆ. ಯೋಗಿ ಏನು ಮುನಿರತ್ನ ಅವರ ವಿರುದ್ಧ ಒಂದು ಟಾಂಗ್ ಅನ್ನು ನೀಡಿದ್ರು. ಅಂದ್ರೆ ಏನು ಸ್ಪಷ್ಟವಾಗಿ ಹೇಳಿ, ಯೋಗಿ ಏನು ಹೇಳಿದ್ರು ಅವತ್ತಿನ ಪ್ರಶ್ನೆಗೆ? ಯೋಗಿ ಏನು ಉತ್ತರ ಹೇಳಿದ್ರು? ಅವತ್ತು ಅವರು ನಡೆದ ಸಂದರ್ಭದಲ್ಲಿ ಕಲಾವಿದರು ಯಾವತ್ತೂ ಸಹ ನಿರ್ಮಾಪಕರನ್ನು ಅವಲಂಬಿಸಿಲ್ಲ, ನಿರ್ಮಾಪಕರು ಈ ರೀತಿಯಾದಂಥ ಆರೋಪವನ್ನು ಕಲಾವಿದರ ಮೇಲೆ ಮಾಡುವಂಥದ್ದು ತಪ್ಪು ಅನ್ನುವಂಥದ್ದನ್ನು ಬಹಳ ನೇರವಾಗಿ ಸ್ಪಷ್ಟವಾಗಿ ನಿರ್ಮಾಪಕ ಮುನಿರತ್ನ ಅವರ ವಿರುದ್ಧ ಹೇಳಿದ್ರು ಅನ್ನುವಂಥದ್ದು. ಆದರೆ ಇವತ್ತು ಕಾರ್ಮಿಕರ ಒಕ್ಕೂಟಕ್ಕೆ ನಿರ್ಮಾಪಕರ ಸಂಘ ಒಂದು ಪತ್ರವನ್ನು ಕಳಿಸಿದೆ. ಯೋಗಿಯ ಈ ಒಂದು ಆರೋಪ ಏನಿದೆ, ಯೋಗಿ ನಿರ್ಮಾಪಕರ ವಿರುದ್ಧ ನೇರವಾದಂಥ ಹಲವಾರು ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಸೊ ಹಾಗಾಗಿ ಅವರಿಗೆ ಅಸಹಕಾರವನ್ನು ವ್ಯಕ್ತಪಡಿಸಿ ಅನ್ನುವಂಥದ್ದು ಕಾರ್ಮಿಕರ ಒಕ್ಕೂಟಕ್ಕೆ ಒಂದು ಪತ್ರವನ್ನು ನಿರ್ಮಾಪಕರ ಸಂಘ ಇವತ್ತು ಬರೆದಿರುವಂಥದ್ದು. ಸೊ ಈ ಮೂಲಕ ನಿರ್ಮಾಪಕರ ಸಂಘ ಮತ್ತು ಕಲಾವಿದರ ನಡುವೆ ಒಂದು ಸಂಘರ್ಷ ಏರ್ಪಟ್ಟಿದೆ. ಅಶೋಕ್, ನಿಮ್ಮ ಜೊತೆ ಮಾತಾಡ್ತೀನಿ. ನನ್ನ ಜೊತೆ ಈಗ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷ ಅಶೋಕ್ ಅವರು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ.